ಮನ್ನಗುಡ್ಡೆಯಲ್ಲಿರುವ ಕ್ಯಾಂಬ್ರಿಡ್ಜ್ ಮೊಂಟೆಸೆರಿಯಲ್ಲಿ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಶುಕ್ರವಾರ ಆಚರಿಸಲಾಯಿತು. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಅಂಬ್ಲಂಗೂರು ಇಲ್ಲಿನ ಮುಖ್ಯೋಪಾಧ್ಯಾಯರಾದ ಜಗದೀಶ್ ಶೆಟ್ಟಿ ಬಲೂನ್ ಹಾರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಮಕ್ಕಳಿಗೆ ಕಲಿಕೆಯಲ್ಲಿ ಯಾವುದೇ ಒತ್ತಡ ನೀಡಬಾರದು, ಮನೋರಂಜನೆ ಮೂಲಕ ಶಿಕ್ಷಣ ನೀಡಿದರೆ ಅದು ಹೆಚ್ಚು ಫಲಪ್ರದವಾಗುತ್ತದೆ ಎಂದರು. ತಿಂಗಳಲ್ಲಿ ಅವರು ಆ ಸಂಸ್ಥೆಯನ್ನು ಇಡೀ ಜಗತ್ತಿಗೆ ತೋರಿಸಿಕೊಟ್ರು. ಅಂದರೆ ಮಕ್ಕಳಿಗೆ ನಾವು ಅವಕಾಶ ಮಾಡಿಕೊಟ್ರೆ ಮಕ್ಕಳು ಯಾವ ರೀತಿ ಬೆಳೀಬಹುದು ಎಂಬುದನ್ನು ತೋರಿಸಿಕೊಟ್ಟಂಥ ಒಬ್ಬ ಮಹಾನ್ ವ್ಯಕ್ತಿಯವರು. ಜೊತೆ ಇಡೀ ಪ್ರಪಂಚದಲ್ಲಿ ಹರಡಲಿಕ್ಕೆ ಅವರು ಕಾರಣರಾದರು. ಮಕ್ಕಳ ಕಲಿಕೆಗೆ ಪೂರಕ ವಾತಾವರಣವನ್ನು ನಾವು ಒದಗಿಸುವ, ಮಕ್ಕಳು ತನ್ನಷ್ಟಕ್ಕೆ ಕಲಿತಾರೆ. ಮೊದಲು ನಾವು ಕಲಿಯುವಾಗ 1ನೇ ಕ್ಲಾಸಿಗೆ ಸೇರ್ಪಡೆಗೊಂಡಿದ್ದು, ಆದರೆ ಈಗ ಹಾಗೆಲ್ಲ. ಚಿಕ್ಕ 3 ವರ್ಷದಲ್ಲಿ ನಾವು ಮಕ್ಕಳನ್ನು ಶಾಲೆಗೆ ಕಳಿಸ್ತೇವೆ. ಅದಕ್ಕಿಂತ ಮೊದಲೇ ಮಕ್ಕಳಿಗೆ ಬೇಕಾದಂಥ ವಾತಾವರಣ ಸರ್ಕಾರವು ಕೊಡ್ತಾ ಇದೆ. ನಾವು ಅದಕ್ಕೆ ಪೂರಕವಾಗಿ ನಾವು 1ನೇ ಕ್ಲಾಸಿನವರೆಗೆ ಮಕ್ಕಳಿಗೆ ನಾವು ಒತ್ತಡ ತರಬಾರ್ದು. ಅಕ್ಷರ ಬರಿ ಓದು ಅಲ್ಲ, ನಾವು ಆಟದ ಮೂಲಕ ಕಲಿಕೆ. ಮೊಂಟೆಸೆರಿಯ ಉದ್ದೇಶವೇ ಅಷ್ಟು. ಕಿಂಡರ್ ಗಾರ್ಟನ್ ಅದರ ಉದ್ದೇಶವೇ ಅಷ್ಟು. ಮಹಾತ್ಮ ಗಾಂಧೀಜಿ, ಅನಿ ಬೆಸೆಂಟ್, ರವೀಂದ್ರನಾಥ್ ಠಾಗೂರ್ ಇವರು ಸಹ ಬಹಳಷ್ಟು ಚಿಕ್ಕ ಮಕ್ಕಳಿಗೆ ಬೇಕಾಗಿ ಅನೇಕ ಸಂಸ್ಥೆಗಳನ್ನು ಸ್ಥಾಪಿಸಿದ್ದಾರೆ. ಅದೇ ರೀತಿ ನಾವು ಅಂತಹ ಸಂಸ್ಥೆಯನ್ನು ಇವತ್ತು ವಿಕ್ರಾಂತ್ ಕಂಬಳಿಯವರು ಚಿಕ್ಕ ಮಕ್ಕಳಿಗಾಗಿ ಆರಂಭಿಸಿದ್ದಾರೆ. ಇದು ನಮ್ಮ ರಾಜ್ಯದಲ್ಲಿ ಒಂದು ಪ್ರತಿಷ್ಠಿತ ಸಂಸ್ಥೆಯಾಗಿ ಬೆಳೆಯಲಿ. ಆ ಮೂಲಕ ಈ ಊರಿನ ಉತ್ತಮ ನಾಗರಿಕರಾಗಿ ಈ ಮಕ್ಕಳು ಮುಂದಕ್ಕೆ ಉತ್ತಮ ನಾಗರಿಕರಾಗಿ ಬೆಳೆಯುವಂತ. ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಯಥಾರ್ಥ ಸೋಷಿಯಲ್ನ ಫೌಂಡರ್ ಈಶ್ವರ್ ಶೆಟ್ಟಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಮಕ್ಕಳಿಗೆ ಬಹುಮಾನ ವಿತರಿಸಿ ಶುಭ ಹಾರೈಸಿದರು. The future of our nation celebrating the very first Independence Day in this very campus. ನಾನು ಬಹಳ ಕಾರ್ಯಕ್ರಮಗಳಿಗೆ ನಾವು ಹೋಗ್ತೀವಿ, ಸಾಮಾಜಿಕವಾಗಿ ಬಹಳ ಕಾರ್ಯಕ್ರಮನ ನೋಡ್ತೀವಿ. ಆದರೆ ಇಂತಹ ಮುಗ್ಧವಾಗಿರುವಂತಹ, ಇಂತಹ ಒಂದು ಹಸನ್ಮುಖಿ ಆಗಿರುವಂತಹ ಕಾರ್ಯಕ್ರಮಕ್ಕೆ ಬಹಳ ಒಂದು ಮೊಟ್ಟ ಮೊದಲ ಬಾರಿಗೆ ನಾನು ಬರ್ತಿರೋದು. ಬಹಳ ಖುಷಿ, ಬಹಳ ಸಂತೋಷ ಆಗುತ್ತೆ. ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ಜಗದೀಶ್ ಸರ್ ಅವರಾಗಿರ್ಬೋದು, ವಿಕ್ರಾಂತ್ ಅಣ್ಣ ಆಗಿರ್ಬೋದು, ಅಥವಾ ಇಲ್ಲಿ ಉಪಸ್ಥಿತಿರುವಂತಹ ಎಲ್ಲ ಪೋಷಕರು, ಮಕ್ಕಳು ಹಾಗೂ ಮಾಧ್ಯಮ ವರ್ಗದವರಿಗೆ ಹಾಗೂ ಶಿಕ್ಷಕೇತರ ವೃಂದದವರಿಗೆ ಎಲ್ರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ, when we were kids in school, I wouldn't remember the Independence Day being celebrated this, like as in this very modest form. India has surpassed the level of 80 years. We have completed 80 years of independence, and a lot has been changed, a lot of things have been modernized. But to the parents who have been supporting their students, ಯಾವ ಪೋಷಕರು ಅವರ ಮಕ್ಕಳನ್ನ, ನಾನು ಈಗಾಗಲೇ ಅದನ್ನು ಅಬ್ಸರ್ವ್ ಮಾಡ್ತಾ ಇದ್ದೆ. ಮಕ್ಕಳು ಸ್ಟೇಜ್ ಮೇಲೆ ಬರಬೇಕಾದ್ರೆ ಪೋಷಕರು ಯಾವ ರೀತಿ ಅವರಿಗೆ ಪ್ರೋತ್ಸಾಹ ಕೊಡ್ತೀರಿ, ಯಾವ ರೀತಿ ಅವರನ್ನು ಬೆಳೆಸ್ತೀರಿ, ಯಾವ ರೀತಿ ಅವರಿಗೆ ಉತ್ತೇಜನ ನೀಡ್ತೀರಿ, ಅದು ಬಹಳ ಮುಖ್ಯವಾಗಿರುತ್ತೆ. ನಾವು ಮಕ್ಕಳಿರುವಾಗ ನಮ್ಮ ತಂದೆ ತಾಯಿಯವರು ಹೇಳುವಾಗ ಆ ಸ್ಪರ್ಧೆಯಲ್ಲಿ ಭಾಗವಹಿಸಿ, ಈ ಸ್ಪರ್ಧೆಯಲ್ಲಿ ಭಾಗವಹಿಸಿ ಅಂತ ಹೇಳುವಾಗ, ವಿ ಡೋಂಟ್ ರಿಯಲಿ ರಿಯಲೈಸ್ ವಾಟ್ ದ ನೀಡ್ ಆಫ್ ದಟ್ ಆರ್ ಇಸ್. ಆದರೆ 25 ವರ್ಷಗಳು ಕಳೆದ ನಂತರ ಆಗುತ್ತೆ. ವಾಟ್ ಪೇರೆಂಟ್ಸ್ ಆಲ್ವೇಸ್ ಸೇ ಇಸ್ ಆಲ್ವೇಸ್ ದ ರೈಟ್ ಥಿಂಗ್ ಅಂಡ್ ಇಟ್ಸ್ ಆಲ್ವೇಸ್ ದ ಬೆಟರ್ಮೆಂಟ್ ಆಫ್ ಅಸ್. ಇವತ್ತಿನ ಈ ಅಡ್ರೆಸ್ ಇರೋದು ಮಕ್ಕಳಿಗಲ್ಲ, ಯಾಕಂದ್ರೆ ಖಂಡಿತವಾಗಿ ನಾನು ಮಾತಾಡೋದು ಮಕ್ಕಳಿಗೆ ಅರ್ಥ ಆಗಲ್ಲ. ಆದರೆ ಪೋಷಕರಿಗೆ ಒಂದು ಮಾತನ್ನು ಹೇಳಕ್ ಬಯಸ್ತೀನಿ, that you have put your students in the right place, because Vikrant Anna is someone who's been very passionate, and to invite Jagadish sir and myself, Jagadish sir, at least he's a principal, he's done wonders in this field of education, but to have included me in this Independence Day, in his very first Independence Day, is definitely an honor. Thank you. And I only wish to visit Cambridge Montessori for many such programs. As the speech goes, that freedom wasn't free, freedom happened through a lot of sacrifices. ಎಷ್ಟೋ ನಮ್ಮ ಪೂರ್ವಜರ ಬಲಿದಾನಗಳಿಂದಾಗಿ, ಅಥವಾ ಒಂದು ನಮ್ಮ ಹಿರಿಯರು ಅವರ ತ್ಯಾಗ ಬಲಿದಾನದ ಕಾರಣಕ್ಕಾಗಿ ಇವತ್ತು ನಮಗೆ ಸ್ವತಂತ್ರ ಸಿಕ್ಕಿದೆ. ಸೊ ದ ಸ್ವತಂತ್ರ ಅಂದರೆ ನಮ್ಮ ಫ್ರೀಡಮ್ ವಾಸ್ ನೆವರ್ ಫ್ರೀ. ಸೊ ವಿ ನೀಡ್ ಟು ಲಿವ್ ಬೈ ಇಟ್. ನಮ್ಮ ದೇಶದ 100 ವರ್ಷದ ಸ್ವತಂತ್ರ ಕಳೆದ ನಂತರ, ಅಂದರೆ 2047ರಲ್ಲಿ
these kids have a very, very major role to play in this AI-driven world, in this modernized world, in this urbanized world. So wishing you all all the very best, and wishing you all an advanced Independence Day, happy Independence Day in advance, and wishing you all the very, very best. Thank you, and thank you, Cambridge Montessori. ಕ್ಯಾಂಬ್ರಿಡ್ಜ್ ಮೊಂಟೆಸೆರಿಯ ನಿರ್ದೇಶಕರಾದ ವಿಕ್ರಾಂತ್ ಎಸ್ ಕಾಂಬ್ಳೆ ಅತಿಥಿಗಳನ್ನು ಸ್ವಾಗತಿಸಿದರು. Round of applause to our little ones. Your support, backbone and help, support of our wise ma'am and the teachers and our managing director Vikrant sir. Thank you all of you and the parents also. About building a good human being, responsible citizen and a strong sense of belonging to our nation. Our school has 5 classes from pre-Mont 1 to Montessori 3. At this young age, children may not completely understand the history behind Independence Day. But through celebration like this, we can introduce them to important values such as freedom, unity, respect, courage and love for our country, teachers and families, and create a beautiful memory for this special occasion. For us at Cambridge Montessori, this celebration is not just a program. It's an opportunity to plant the seeds of patriotism, responsible citizenship in the minds of our young children. Once again, a heart welcome to our chief guests, parents, children, teachers, staff, and every member of Cambridge Montessori family. Thank you for being here, making this celebration special. Let us celebrate our freedom with pride in our hearts, unity in our minds, and love for our nation. ಶ್ರೀಮತಿ ಯಶಿತಾ ಕಾಂಬ್ಲಿ ಕಾರ್ಯಕ್ರಮ ನಿರೂಪಿಸಿದರು. ಶ್ರೀಮತಿ ಲಿಖಿತಾ ಧನ್ಯವಾದ ಸಮರ್ಪಿಸಿದರು.